ನನಿತಾನೇ ನನಿತಾನ. ನಮ್ಮ ನಾಡಿನ ಹೆಮ್ಮೆಯ ಬೆಳೆ ರೇಷ್ಮೆ. ರೇಷ್ಮೆ ಹುಳುಗಳ ಏಕೈಕ ಆಹಾರ ಹಿಪ್ಪುನೇರಳೆ. ಹಾಗಾಗಿ ಉತ್ತಮ ರೇಷ್ಮೆ ಇಳುವರಿ ಪಡೆಯಲು ಗುಣಮಟ್ಟದ ಪೌಷ್ಟಿಕಾಂಶಯುಕ್ತ ಹಿಪ್ಪುನೇರಳೆ ಅವಶ್ಯ. ಚಳಿಗಾಲದಲ್ಲಿ ಹಿಪ್ಪುನೇರಳೆ ಬೆಳೆಯುವ ರೈತ ಬಾಂಧವರು ಹಲವಾರು ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ. ಹಿಪ್ಪುನೇರಳೆ ಕಟಾವಾದ ತಕ್ಷಣ ಶಿಫಾರಿತ ಪ್ರಮಾಣದಲ್ಲಿ ಔಷಧಿ ಸಿಂಪರಣೆ ಅವಶ್ಯ. 2ನೇ ಕಂತಿನ ಕೊಟ್ಟಿಗೆ ಗೊಬ್ಬರವನ್ನು ತೋಟಕ್ಕೆ ಎರಚಿ ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಬೇಕು. ನಾವು ಈ ರೇಷ್ಮೆ ಹುಳುಗೆ ಏಕೈಕ ಆಹಾರವಾಗಿರುವ ಹಿಪ್ಪನೇರಳೆ ಸೊಪ್ಪು ಅದು ಬರೀ ಸಸ್ಯವಾಗಿ ಸಸ್ಯನ ಎಲೆಗಾಗಿ ಬೆಳೆಯೋದ್ರಿಂದ ಅದರಲ್ಲಿರುವ ಪೋಷಕಾಂಶಗಳ ಪ್ರಮಾಣ ಮತ್ತು ಅದರ ಗುಣಮಟ್ಟ ಇದು ರೇಷ್ಮೆ ಹುಳುಗಳ ಬೆಳವಣಿಗೆ ಮತ್ತು ಇಳುವರಿ ಮೇಲೆ ಪ್ರಮುಖ ಪಾತ್ರವನ್ನು ಬೀರ್ತದೆ. ನಾವು ಈ ಒಂದು ತೋಟ ಕಟಾವಾದ ತಕ್ಷಣ ತೋಟ ಕಟಾವಾದ ತಕ್ಷಣ ನಾವು ಮೊದಲು ಶೇಕಡ 0.2ರಷ್ಟು ಬ್ಯಾವಿಸ್ಟಾನನ್ನು ಸ್ಪ್ರೇ ಮಾಡಬೇಕು. ಯಾಕೆಂದರೆ ಈ ತೋಟ ಇದು ಕಾಂಡಗಳೇನು ಕ್ಯಾಂಡದ ಕ್ಯಾಂಕರು ಅವಕ್ಕೆ ಒಂದು ತುತ್ತಾಗೋದನ್ನು ತಡೆಯಲಿಕ್ಕೆ ಮತ್ತು ಉತ್ತಮ ಗುಣಮಟ್ಟದ ಒಂದು ಬೆಳವಣಿಗೆ ಏನು ಚಿಗುರು ಬರುತ್ತೆ ಅದು ಉತ್ತಮ ಗುಣಮಟ್ಟದ ಬೆಳವಣಿಗೆ ಆಗೋಕ್ಕೂ ಅನುಕೂಲ ಆಗುತ್ತೆ. ಇದರಿಂದ ನಾವು ಮೊದಲು ತೋಟ ಕಟಾವಾದ ತಕ್ಷಣ ಚಳಿಗಾಲದಲ್ಲಿ ಶೇಕಡ 0.2ರಷ್ಟು ಬ್ಯಾವಿಸ್ಟಾನ ಸ್ಪ್ರೇ ಮಾಡಬೇಕು. ತದನಂತರ ಈಗ 2ನೇ ಕಂತಿನ ಕೊಟ್ಟಿಗೆ ಗೊಬ್ಬರ ಏನಿದೆ, 1ನೇ ಕಂತನ್ನು ನಾವು ಮುಂಗಾರಲ್ಲಿ ಕೊಟ್ಟಿರ್ತೀನಿ. 2ನೇ ಕಂತಿನ ಕೊಟ್ಟಿಗೆ ಗೊಬ್ಬರ 10 ಟನ್ನು ಈ ನವಂಬರ್-ಡಿಸೆಂಬರ್ನಲ್ಲಿ ತೋಟ ಕಟಾವಾದ ತಕ್ಷಣ ತೋಟಕ್ಕೆ ಎರಚಿ ಆಮೇಲೆ ಸ್ಥಳೀಯವಾಗಿ ನಮ್ಮ ರೈತರಲ್ಲಿ ಏನೇನು ಲಭ್ಯ ಇದೆ, ಟ್ಯಾಕ್ಟರ್ ಇರ್ಬೋದು, ಪವರ್ ಟಿಲ್ಲರ್ ಇರ್ಬೋದು, ನೇಗಿಲಿರ್ಬೋದು, ಇವುಗಳಿಂದ ಉಳುಮೆ ಮಾಡಿ ಆ ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸೋದಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಬೆರೆಸೋದ್ರಿಂದ ಅದು ಬೇಗನೆ ಕೊಳೆತು ಗಿಡಗಳಿಗೆ ದೊರೆತು ಒಳ್ಳೆ ಗುಣಮಟ್ಟದ ಹಿಪ್ಪನೇರಳೆ ಬೆಳವಣಿಗೆ ಆಗೋಕ್ಕೆ ಅನುಕೂಲ ಆಗುತ್ತೆ. ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಶಿಫಾರಿತ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರದೊಂದಿಗೆ ಬೆರೆಸಿ ಭೂಮಿಗೆ ಒದಗಿಸುವುದು ಉತ್ತಮ. ಇದರ ಜೊತೆಗೆ ವ್ಯಾಮ್ ಬಳಕೆ ಹೆಚ್ಚು ಪರಿಣಾಮಕಾರಿ. ಈ ಜೈವಿಕ ಗೊಬ್ಬರಗಳು ಇತ್ತೀಚಿನ ದಿನಗಳಲ್ಲಿ ಭಾಳ ಪ್ರಾಮುಖ್ಯತೆ ಪಡೆದಿದೆ. ಏಕೆಂದರೆ ಇವು ಒಂದು ಯಾವುದೇ ರೀತಿ ಮಾಲಿನ್ಯತೆಯನ್ನು ನಾವು ವಾತಾವರಣಕ್ಕೆ ಉಂಟು ಮಾಡೋದಿಲ್ಲ. ಮತ್ತು ಏನಂದರೆ ವಾತಾವರಣದಲ್ಲಿರುವಂಥವುಗಳನ್ನೇ ಉಪಯೋಗಿಸ್ಕೊಂಡು ಗಿಡಗಳಿಗೆ ಕೊಡುವಂಥ ಒಂದು ಸಾಮರ್ಥ್ಯ ಪಡೆದಿದೆ. ಈ ಜೈವಿಕ ಗೊಬ್ಬರಗಳಂದರೆ ಏನಂದರೆ ಏನು ಬೆಳೆಗೆ ಬೇಕಾಗಿರುವ ಸೂಕ್ಷ್ಮಾಣು ಜೀವಿಗಳ ಒಂದು ಗುಂಪು. ಇವು ಸೂಕ್ಷ್ಮಾಣು ಜೀವಿಗಳು ಒಂದು ಗುಂಪು. ಇವು ಆ ಗುಂಪಿಗೆ ಇರುವಂಥ ಗೊಬ್ಬರಕ್ಕೆ ಜೈವಿಕ ಗೊಬ್ಬರ ಅಂತ ಕರಿತೀವಿ. ಇದರಲ್ಲಿ ಪ್ರಮುಖವಾಗಿ 3 ಇದೆ. ಅದರಲ್ಲಿ ಮೊದಲನೇದಾಗಿ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಅಂತ. ಈ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಏನಪ್ಪ ಮಾಡುತ್ತೆ ಅಂದರೆ ಇದು ವಾತಾವರಣದಲ್ಲಿರುವ ಸಾರಜನಕವನ್ನು ಹೀರಿಕೊಂಡು ಭೂಮಿಯಲ್ಲಿ ಸ್ಥಿರೀಕರಿಸಿ ಆ ಗಿಡಗಳಿಗೆ ಒದಗಿಸುವಂಥ ಒಂದು ಸಾಮರ್ಥ್ಯ ಈ ಒಂದು ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಪಡೆದಿದೆ. ಇದನ್ನು ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸಬೇಕು, ಯಾವ ರೀತಿ ಉಪಯೋಗಿಸಬೇಕು ಅಂದರೆ ಇದನ್ನು ಸಹ ವರ್ಷಕ್ಕೆ ನಾವು 8 kg ಪ್ರಮಾಣದಲ್ಲಿ 1 ಎಕರೆಗೆ ಹಿಪ್ಪನೇರಳೆ ತೋಟಕ್ಕೆ ಉಪಯೋಗಿಸಬೇಕು. ಇದರಲ್ಲಿ ಮುಂಗಾರಲ್ಲಿ 4 kg ಉಪಯೋಗಿಸಿರ್ತೀವಿ. ಹಿಂಗಾರಿನಲ್ಲಿ ಅಂದರೆ ಈಗ ಚಳಿಗಾಲ 4 kgಯನ್ನು ಚೆನ್ನಾಗಿ ಪುಡಿ ಮಾಡಿರುವ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಜಮೀನೆಲ್ಲ ತೋಟ ಎಲ್ಲ ಚೆನ್ನಾಗಿ ಉತ್ತಿ ಉಳುಮೆ ಮಾಡಾದಮೇಲೆ ಉಳುಮೆ ಮಾಡಾದಮೇಲೆ ಕೊನೆಗೆ ನಾವು ನೇಗಿಲಲ್ಲಿ ಒಂದು ದೋಣಿ ಸಾಲು ಥರ ಹೊಡೆದ್ಬಿಟ್ಟು ಆ ಸಾಲಲ್ಲಿ ಹಾಕಿ ಈ ಗೊಬ್ಬರನ ಏನು ಜೈವಿಕ ಗೊಬ್ಬರನ ಕೊಟ್ಟಿಗೆ ಗೊಬ್ಬರ ಮಿಶ್ರಣ ಮಾಡಿರೋ ಗೊಬ್ಬರನ ಆ ಬುಡದಕ್ಕೆ ಹಾಕಿ ಮಣ್ಣು ಹಾಕಿ ಮುಚ್ಚಿಬಿಟ್ಟು ನಂತರ ನೀರು ಹಾಯಿಸಬೇಕು. ಈ ರೀತಿ ಇದನ್ನು ನಾವು ತೋಟಕ್ಕೆ ಒದಗಿಸ್ಬೇಕಾಗುತ್ತೆ. ಇದನ್ನು ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಿ ಸಿರಿ ಪ್ರಕೃತಿ ಅನ್ನೋ ಒಂದು ಹೆಸರಿನಲ್ಲಿ ಲಭ್ಯ ಇದೆ. ಇದನ್ನು ರೈತರು ಪಡ್ಕೊಂಡು ಉಪಯೋಗಿಸ್ಕೋಬೋದು. ಇನ್ನು 2ನೇ ಜೈವಿಕ ಗೊಬ್ಬರ ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಅಂತ. ಇದು ಏನಪ್ಪ ಮಾಡುತ್ತಂದರೆ ಇದು ಭೂಮಿಯಲ್ಲಿ ಸ್ಥಿರೀಕರಿಸಿರುವ ರಂಜಕವನ್ನು ಕರಗಿಸಿ ಗಿಡಗಳಿಗೆ ದೊರೆಯುವಂಥ ಒಂದು ಸಾಮರ್ಥ್ಯ ಈ ಗುಂಪು ಹೊಂದಿದೆ. ಇದೊಂದು ದುಂಡಾಣು ಗುಂಪು ಇವು ಹೊಂದಿದೆ. ಇದು ಯಾಕೆ ಮುಖ್ಯ ಅಂದರೆ ನಾವು ಏನೇ ನೀರಿನಲ್ಲಿ ಕರಗುವಂಥ ರಂಜಕ ಗೊಬ್ಬರಗಳು ಭೂಮಿಗೆ ಒದಗಿಸಿದ್ರೆ ಅದರಲ್ಲಿ ಶೇಕಡ 80ರಷ್ಟು ರಂಜಕ ಭೂಮಿಯಲ್ಲಿ ಸ್ಥಿರೀಕರಿಸಿರುತ್ತೆ. ಈ ಸ್ಥಿರೀಕರಿಸಿದ ಗೊಬ್ಬರ ಗಿಡಗಳಿಗೆ ಲಭ್ಯ ಆಗೋದಿಲ್ಲ. ಈ ಜೈವಿಕ ಗೊಬ್ಬರಗಳು ನಾವು ತೋಟಕ್ಕೆ ಉಪಯೋಗಿಸಿದ್ರೆ ಇದು ಈ ರೀತಿ ಸ್ಥಿರೀಕರಿಸಿದ ಜೈವಿಕ ಗೊಬ್ಬರವನ್ನು ಕರಗಿಸಿ ಗಿಡಗಳಿಗೆ ಒದಗಿಸುವ ಸಾಮರ್ಥ್ಯ ಪಡೆದಿದ್ದಾವೆ ಈ ಒಂದು ಜೈವಿಕ ಗೊಬ್ಬರ. ಇದು ಸಹ ಅಷ್ಟೇ. ಎಷ್ಟು ಉಪಯೋಗಿಸಬೇಕು, ಯಾವ ರೀತಿ ಉಪಯೋಗಿಸ್ಬೇಕು ಅಂದರೆ ಇದು ವರ್ಷಕ್ಕೆ 10 kg ಪ್ರಮಾಣದಲ್ಲಿ ಉಪಯೋಗಿಸಬೇಕು. ಇದನ್ನು ಮುಂಗಾರಿನಲ್ಲಿ 5 kg, ಹಿಂಗಾರಿನಲ್ಲಿ 5 kg ಒದಗಿಸ್ಬೇಕು. ನಾವು ಮುಂಗಾರಿನಲ್ಲಿ ಆಗಲೇ 5 kg ಅಂದರೆ ಜೂನ್ ಜುಲೈ ತಿಂಗಳಲ್ಲಿ ಕೊಟ್ಟಿರ್ತೀವಿ. ಈಗ 2ನೇ ಕಂತನ್ನು
5 kg ಇದು ಜೈವಿಕ ಗೊಬ್ಬರನ ಕೊಡಬೇಕಾಗುತ್ತೆ. ಇದು ಸಹ ಯಾವ ರೀತಿ ಹಾಕ್ಬೇಕು ಅಂದರೆ, ಒಂದು ಚೆನ್ನಾಗಿ ಪುಡಿ ಮಾಡಿದ ಕೊಟ್ಟಿಗೆ ಗೊಬ್ಬರ ಒಂದು 200-250 kg ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ತೋಟ ಎಲ್ಲ ಉಳುಮೆ ಮಾಡಾದಮೇಲೆ ಇದನ್ನು ನಾವು ಒಂದು ಕಾಲುವೆ ಮಾಡಿ, ದೋಣಿ ಥರ ಕಾಲುವೆ ಮಾಡಿ ಇಲ್ಲ ನೇಗಿಲಲ್ಲಿ ಹೊಡೆದು ಇದು ಹಾಕಿ ಮಣ್ಣು ಹಾಕಿ ಮುಚ್ಚಿಬಿಟ್ಟು ನಂತರ ನೀರು ಹಾಯಿಸ್ಬೇಕು. ಇದು ಸಹ ಸಂಸ್ಥೆಯಲ್ಲಿ ಸಿರಿಫಾಸ್ ಅನ್ನೋ ಒಂದು ಹೆಸರಿನಲ್ಲಿ ದೊರೆಯುತ್ತೆ. ಇದನ್ನು ಸಹ ನಾವು ಖಾಸಗಿಯವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಿ ರೈತರಿಗೆ ಒದಗಿಸಲು ನಾವು ಪರವಾನಗಿಯನ್ನು ನೀಡಿರ್ತೇವೆ. ಇದನ್ನು ರೈತರು ಪಡ್ಕೊಂಡು ಇದನ್ನು ತೋಟದಲ್ಲಿ ಉಪಯೋಗಿಸ್ಬೋದು. ಇದು 2ನೇ ಜೈವಿಕ ಗೊಬ್ಬರ. ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ವ್ಯಾಮ್ ಅಂತ, ವೆಸ್ಕ್ಯುಲರ್ ಅರ್ಬೆಸ್ಕ್ಯುಲರ್ ಮೈಕ್ರೋಜ ಅಂತ ಕರಿತೀವಿ. ಇದು ಏನಪ್ಪ ಮಾಡುತ್ತೆ ಅಂದರೆ, ಇದು ಒಂದು ಶಿಲೀಂಧ್ರ ಗುಂಪಿಗೆ ಸೇರಿದ ಒಂದು ಸೂಕ್ಷ್ಮಾಣುಜೀವಿಗಳು. ಇದು ಈ ಒಂದು ವ್ಯಾಮು ಹಿಪ್ಪನೇರಳೆ ಬೇರೆಗಳ ಜೊತೆ ಬೆಳೆದು ಅದರ ತನ್ನ ಎಳೆಗಳನ್ನು ಹೊರಗಡೆ ಚಾಚಿ ಹೊರಗಡೆ ಇರೋ ಒಂದು ಪೋಷಕಾಂಶ ಮತ್ತು ನೀರನ್ನು ಹೀರ್ಕೊಂಡು ಗಿಡಗಳಿಗೆ ಒದಗಿಸುವಂಥ ಒಂದು ಸಾಮರ್ಥ್ಯ ಇದು ಪಡೆದಿದೆ. ಅದಕ್ಕೋಸ್ಕರ ಈ ಒಂದು ವ್ಯಾಮನ್ನು ನಾವು ತೋಟಗಳಿಗೆ ಹಾಕ್ಸೋದ್ರಿಂದ ಇದು ಒಂದು ರಂಜಕದ ಒಂದು ಉಪಯೋಗ ಮಣ್ಣಲ್ಲಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಎಷ್ಟು ಹಾಕ್ಬೇಕಂದ್ರೆ, ಒಂದು ಬೆಳೆದ ಒಂದು ಎಕರೆ ಹಿಪ್ಪನೇರಳೆ ತೋಟಕ್ಕೆ ವರ್ಷಕ್ಕೆ 100 kg ಪ್ರಮಾಣದಲ್ಲಿ ನಾವು ಒದಗಿಸ್ಬೇಕಾಗುತ್ತೆ. ಇದನ್ನು ಸಹ ಸಾಲುಗಳ ಪಕ್ಕ ಹಾಕಿದ್ರೆ ಬುಡದಲ್ಲಿ ಇದು ಅಭಿವೃದ್ಧಿಯಾಗಿ ಮತ್ತು ಹಿಪ್ಪನೇರಳೆ ಬೇರುಗಳ ಮೇಲೆ ಇದರ ಅಭಿವೃದ್ಧಿಯಾಗಿ ಇದು ನೀರು ಮತ್ತು ಪೋಷಕಾಂಶ ಹೀರ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ಜೈವಿಕ ಏನು ವ್ಯಾಮು ಮತ್ತು ರಂಜಕ ಕರಗಿಸೋ ಜೈವಿಕ ಗೊಬ್ಬರ ಒಟ್ಟಿಗೆ ಉಪಯೋಗಿಸಿದ್ರೆ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತೆ. ಯಾಕೆಂದರೆ ರಂಜಕ ಕರಗಿಸೋ ಜೈವಿಕ ಗೊಬ್ಬರ ಅದು ಮಣ್ಣಲ್ಲಿರೋ ರಂಜಕವನ್ನು ಕರಗಿಸುತ್ತೆ. ಈ ವ್ಯಾಮು ಅದರಿಂದ ಎಳ್ಕೊಂಡು ಗಿಡಗಳಿಗೆ ಒದಗಿಸೋ ಒಂದು ಕೆಲಸನ ಮಾಡುತ್ತೆ. ಹಾಗಾಗಿ ಇವನ್ನು ನಾವು ಒಟ್ಟಿಗೆ ಉಪಯೋಗಿಸಿದ್ರೆ ಇನ್ನೂ ಒಂದು ಇದು ಮಣ್ಣಲ್ಲಿ ರಂಜಕದ ಉಪಯುಕ್ತತೆ ಮತ್ತು ಉಪಯೋಗ ಜಾಸ್ತಿ ಆಗಂಗೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಜೈವಿಕ ಗೊಬ್ಬರಗಳಲ್ಲದೆ ಹಿಪ್ಪುನೇರಳೆಗೆ ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಕೂಡ ಇರುತ್ತದೆ. ವರ್ಷಕ್ಕೆ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳನ್ನು 5 ಸಮಭಾಗಗಳಲ್ಲಿ ವಿಂಗಡಿಸಿ ಸೂಕ್ತ ಸಮಯದಲ್ಲಿ ನೀಡುವುದು ಪ್ರಮುಖ ಅಂಶ. ಏನು ಮುಖ್ಯವಾಗಿ ರಾಸಾಯನಿಕ ಗೊಬ್ಬರಗಳು ಹೇಳ್ತೀವಿ, ಇವು ಹಿಪ್ಪನೇರಳೆಗೆ ಅವಶ್ಯಕ. ಏಕೆಂದರೆ ವರ್ಷದಲ್ಲಿ 5ರಿಂದ 6 ಬಾರಿ ಕಟಾವು ಮಾಡೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಎಲೆ ಉತ್ಪತ್ತಿ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಭೂಮಿಯಿಂದ ತಗೊಳ್ತಾ ಇರೋ ಹಿನ್ನೆಲೆಯಲ್ಲಿ ನಾವು ಈ ಒಂದು ಪೋಷಕಾಂಶಗಳು ರಾಸಾಯನಿಕ ಗೊಬ್ಬರಗಳ ಮೂಲಕ ಒದಗಿಸೋದು ಅನಿವಾರ್ಯ ಆಗಿರುತ್ತೆ. ಏಕೆಂದರೆ ನಮಗೆ ಹಿಪ್ಪನೇರಳೆ ಬೇಕಾಗಿರೋ ಎಲ್ಲ ಪೋಷಕಾಂಶಗಳನ್ನು ಸಾವಯವ ಗೊಬ್ಬರದ ಮೂಲಕ ಒದಗಿಸೋದು ಅಸಾಧ್ಯ. ಈ ಹಿನ್ನೆಲೆಯಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಅವಶ್ಯಕವಾಗಿದೆ. ಆದ್ದರಿಂದ ನಾವು 1 ಎಕರೆಗೆ 1 ವರ್ಷಕ್ಕೆ 1 ಬೆಳೆಗೆ ಎಷ್ಟು ಉಪಯೋಗ, ಎಷ್ಟು ಹಾಕಬೇಕು, ಯಾವ್ಯಾವ ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದು ತಿಳ್ಕೊಳ್ಳೋದು ಭಾಳ ಮುಖ್ಯ. ಈ ಒಂದು ಎಕರೆ ಹಿಪ್ಪನೇರಳೆ ತೋಟಕ್ಕೆ, ಅದು V1 ತಳಿ ಇರೋ 1 ಎಕರೆ ಹಿಪ್ಪನೇರಳೆ ತೋಟಕ್ಕೆ 1 ವರ್ಷಕ್ಕೆ ಶಿಫಾರಸು ಮಾಡಿರೋದು ನಾವು 140 kg ಸಾರಜನಕ, 56 kg ರಂಜಕ, 56 kg ಪೊಟ್ಯಾಶ್, ಇದನ್ನು ನಾವು 1 ಎಕರೆಗೆ 1 ವರ್ಷಕ್ಕೆ ಶಿಫಾರಸು ಮಾಡಿರ್ತೀವಿ. ಇದನ್ನು 5 ಸಮಭಾಗಗಳಲ್ಲಿ ಕೊಡಬೇಕು. ಇದನ್ನು ಮಾಡಬೇಕು. ಈ 5 ಸಮಭಾಗಗಳಲ್ಲಿ ಯಾವ್ಯಾವ ಗೊಬ್ಬರಗಳು ಉಪಯೋಗಿಸ್ಬೇಕು ಅಂತಂದರೆ, ಅಂದರೆ ಪ್ರತಿ ಬೆಳೆಗೆ ಹೇಳೋದಾದರೆ, ಈಗ ಈಗ ನಾವು ಚಳಿಗಾಲದಲ್ಲಿ ಸೀಸನ್ನಲ್ಲಿ ಪ್ರತಿ ಬೆಳೆಗೆ 28 kg ಸಾರಜನಕ, 11 kg ರಂಜಕ ಮತ್ತು 11 kg ಪೊಟ್ಯಾಶನ್ನ ಒದಗಿಸ್ಬೇಕಾಗುತ್ತೆ. ಈ ಒದಗಿಸ್ಬೇಕಂತಂದರೆ ಎಷ್ಟೆಷ್ಟು ಯಾವ್ಯಾವ ಕೊಡಬೇಕು? ಈಗ 28 kg ಸಾರಜನಕ ಕೊಡಬೇಕಂದ್ರೆ ನಾವು ಉದಾಹರಣೆಗೆ ಹೇಳಿದ್ರೆ 140 kg ಅಮೋನಿಯಂ ಸಲ್ಫೇಟ್ ಕೊಡಬೇಕು. ಈಗ 11 kg ಸೂಪರ್ ಫಾಸ್ಫೇಟ್ ಕೊಡಬೇಕು. ಇದು ರಂಜಕ ಕೊಡಬೇಕಂದ್ರೆ 70 kg ಸೂಪರ್ ಫಾಸ್ಫೇಟ್ ಕೊಡಬೇಕು. ಮತ್ತು 11 kg ಪೊಟ್ಯಾಶ್ ಕೊಡಬೇಕಂದ್ರೆ ಅದಕ್ಕೆ 20 kg ಮುರೇಟಾ ಪೊಟ್ಯಾಶ್ ಕೊಡಬೇಕು. ಈ ರೀತಿ ಅಮೋನಿಯಂ ಸಲ್ಫೇಟು 140 kg, ಸೂಪರ್ ಫಾಸ್ಫೇಟ್ 70 kg, 20 kg ಮುರೇಟಾ ಪೊಟ್ಯಾಶ್ ಕೊಟ್ಟಿದೆ ಆದರೆ ನಾವು ಏನು ಪ್ರತಿ ಬೆಳೆಗೆ ಒದಗಿಸ್ಬೇಕಾದ್ರೆ 28 kg ಸಾರಜನಕ, 11 kg ರಂಜಕ, 11 kg ಪೊಟ್ಯಾಶನ್ನು ಒದಗಿಸೋದಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಒಂದು ಉದಾಹರಣೆ ನಾನು ಹೇಳ್ತೀನಿ. ಈ ರೀತಿ ನೀವು ನಾವು ಸ್ಥಳೀಯವಾಗಿ ಏನು ಗೊಬ್ಬರಗಳು ಲಭ್ಯ ಇರುತ್ತೆ ಅದನ್ನು ಉಪಯೋಗಿಸ್ಕೊಂಡು ರೈತರು ಒಂದು ಸಮತೋಲನ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಒದಗಿಸೋದು ಮುಖ್ಯ. ಜೊತೆಗೆ ಈ ಉತ್ತಮ ಗುಣಮಟ್ಟದ ಸೊಪ್ಪನ್ನು ಮತ್ತು ಪೋಷಕಾಂಶಗಳನ್ನು ಸಮತೋಲನ ಪ್ರಮಾಣದಲ್ಲಿ ಪಡಿಬೇಕಂತಂದರೆ ಆ ತೋಟದ ಮಣ್ಣನ್ನು ಪರೀಕ್ಷೆ ಮಾಡಿಸಿ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದ್ದೇ ಆದರೆ, ಸಾವಯವ ಗೊಬ್ಬರ ರಾಸಾಯನಿಕ ಗೊಬ್ಬರ ಬಳಸಿದ್ದೇ ಆದರೆ ನಿಜವಾಗ್ಲೂ ನಾವು ಉತ್ತಮ ಗುಣಮಟ್ಟದ ಸೊಪ್ಪು ಮತ್ತು ಇಳುವರಿ ಪಡೆಯಲು ಸಹ ಅನುಕೂಲ ಆಗುತ್ತೆ. ರೈತರು ಈಗ ಏನು ಡಿಸೆಂಬರಿಂದ ಮೇವರೆಗೆ ಮಣ್ಣಿನ ಮಾದರಿ ತೆಗೆದು ಸ್ಥಳೀಯವಾಗಿ ಎಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಾಗಲಿ, ಇಲ್ಲ ಮೈಸೂರಿನಲ್ಲಿರುವ ಕೇಂದ್ರ ಸಂಶೋಧನೆ ಮಂಡಳಿ ಸಂಸ್ಥೆ ರಿಸರ್ಚ್ ಆರ್ಗನೈಸೇಷನ್ ಇದೆ, ಅಲ್ಲೂ ಆಗಲಿ ಪರೀಕ್ಷೆ ಮಾಡಿಸಿ ರೈತರು ಮಣ್ಣು ಪರೀಕ್ಷೆ ಆಧಾರಿತ ಪೋಷಕಾಂಶಗಳನ್ನು ಒದಗಿಸೋದು ಭಾಳ ಸೂಕ್ತ. ಚಳಿಗಾಲದಲ್ಲಿ ಹಿಪ್ಪುನೇರಳೆಯಲ್ಲಿ ಕಂಡುಬರುವ ಪ್ರಮುಖ ರೋಗ ತುಕ್ರ ರೋಗ. ಸೂಕ್ತ ಔಷಧಿ ಸಿಂಪರಣೆಯಿಂದ ಇದರ ನಿಯಂತ್ರಣ ಸಾಧ್ಯ. ಇನ್ನು ಎಲೆ ಸುರುಳಿ ಕೀಟಬಾಧೆ,
ಥ್ರಿಪ್ಸ್ ನುಸಿ ಮುಂತಾದ ಕೀಟಬಾಧೆ ಚಳಿಗಾಲದಲ್ಲಿ ಹೆಚ್ಚಾಗಿದ್ದು ಬೆಳೆಯನ್ನು ಹಾನಿಪಡಿಸುತ್ತವೆ. ಶಿಫಾರಿತ ಕೀಟನಾಶಕ ಸಿಂಪರಣೆಯಿಂದ ಇವುಗಳನ್ನು ನಿಯಂತ್ರಿಸಬಹುದು. ಈ ಚಳಿಗಾಲದಲ್ಲಿ ಗಿಡಗಳಿಗೆ ಹಿಪ್ಪನೇರಳೆ ತೋಟಗಳಿಗೆ ಸಾಕಷ್ಟು ರೋಗ ಮತ್ತು ಕೀಟಗಳು ಬಾಧೆ ಇದೆ. ಅದರಲ್ಲೂ ಈ ರೋಗ ಪ್ರಮುಖವಾಗಿ ತುಕ್ರ ರೋಗ ಅಂತ ಕಾಣುತ್ತೆ. ಈ ತುಕ್ರ ರೋಗ ಅಂತಂದರೆ ಅದು ನೀವು ನೋಡಿರ್ಬೋದು, ಎಲೆ ಕುಡಿ ಅದು ಒಂಥರ ಮಡ್ಚ್ಕೊಂಡಂಗೆ ಆಗಿರುತ್ತೆ. ಅದು ಚಿಗುರು ಕುಂಠಿತಗೊಂಡಿದೆ, ಅದೊಂಥ ಮುದುರ್ಕೊಂಡು ಬಿಟ್ಟಿರುತ್ತೆ, ಗಿಡದ ಬೆಳವಣಿಗೆನೇ ನಿಂತೋಗಿರುತ್ತೆ. ಇದರಿಂದ ಏನಾಗ್ತದೆ, ಗಿಡದ ಒಂದು ಬೆಳವಣಿಗೆ ನಿಂತೋಗಿ ಗಿಡಗಳ ಒಂದು ಸೊಪ್ಪಿನ ಇಳುವರಿನೇ ಕಡಿಮೆ ಆಗುತ್ತೆ ಮತ್ತು ಗುಣಮಟ್ಟನೂ ಸಹ ಕಡಿಮೆ ಆಗುತ್ತೆ. ಇದಕ್ಕೆ ನಾವು ಹತೋಟಿ ಮಾಡೋಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ಪ್ರತಿ ಲೀಟ್ರ್ ನೀರಿಗೆ 2 ml ನುವಾನನ್ನು ಬೆರೆಸಿ ಇದನ್ನು ಸಿಂಪಡಣೆ ಮಾಡಬೇಕಾಗತ್ತೆ. ಇದು ಸಿಂಪಡಣೆ ಮಾಡೋದಾದಮೇಲೆ ಒಂದು 15ರಿಂದ 20 ದಿನಗಳ ನಂತರ ಸೊಪ್ಪನ್ನು ಹುಳುಗಳಿಗೆ ಉಪಯೋಗಿಸೋದು ಸೂಕ್ತ. ಜೊತೆಗೆ ಇನ್ನೂ ಏನು ಅಂತಂದರೆ, ಭಾಳ ಈ ಇತ್ತೀಚಿನ ದಿನಗಳಲ್ಲಿ ಈ ರೋಗದ ಜೊತೆಗೆ ಕೀಟಗಳ ಬಾಧೆ ಜಾಸ್ತಿ ಇದೆ. ಅದ್ರ ಪ್ರಮುಖವಾಗಿ ಈ ಎಲೆ ಸುರುಳಿ ಕೀಟ ಅಂತ ಹೇಳ್ತೀವಿ, ಅದನ್ನೆಲ್ಲ ಲೀಫ್ ರೋಲರ್ ಅಂತ ಹೇಳ್ತೀವಿ. ಇದು ಸಹ ಈ ಒಂದು ಚಳಿಗಾಲದಲ್ಲಿ ಇದರ ಒಂದು ತೀವ್ರತೆ ತೋಟದಲ್ಲಿ ಜಾಸ್ತಿ ಇರುತ್ತೆ. ಇದು ಏನಪ್ಪ ಮಾಡುತ್ತೆ ಅಂದರೆ, ಕುಡಿ ಭಾಗದಲ್ಲಿ 2 ಎಲೆಗಳನ್ನು ಮಡಚ್ಕೊಂಡು ಒಂದಕ್ಕೊಂದು ಸೇರಿಸಿ ಮಡಚಿಬಿಟ್ಟು ರೋಲ್ ಮಾಡಿಕೊಂಡು ಅದರಲ್ಲಿರೋ ಒಂದು ಹಸಿರನ್ನ ಕೆತ್ತಿ ಅದೊಂದು ಗಿಡ ಬೆಳವಣಿಗೆನೇ ಕುಂಠಿತ ಆಗಂಗಾಗಿ ಅದರ ಒಂದು ಮುಂದಿನ ಬೆಳವಣಿಗೆನೇ ಆಗೋದಿಲ್ಲ. ಅದು ತೋಟದ ಒಟ್ಟಾರೆ ಇಳುವರಿ 15-20% ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಈ ಒಂದು ಎಲೆ ಸುರುಳಿ ಕೀಟನ ಹತೋಟಿ ಮಾಡಬೇಕಾದ್ದು ಭಾಳ ಮುಖ್ಯ. ಇದಕ್ಕೂ ಸಹ ನಾವು ನುವಾನ ಪ್ರತಿ ಲೀಟ್ರ್ ನೀರಿಗೆ 2 ಮಿಲಿಲೀಟ್ರ್ ಇದು ನುವಾನು ಮತ್ತು ಪ್ರತಿ ಲೀಟ್ರಿಗೆ ಬೆರೆಸಿ ಈ ಒಂದು ದ್ರಾವಣವನ್ನು ನಾವು ತೋಟಕ್ಕೆ ಸಿಂಪಡಿಸಬೇಕಾಗುತ್ತೆ. ಇದರಿಂದ ನಾವು ಎಲೆ ಸುರುಳಿ ಕೀಟನೂ ಸಹ ಹತೋಟಿ ಮಾಡ್ಬೋದು. ಇದ್ರ ಜೊತೆಗೆ ಕೆಲವು ತೋಟಗಳಲ್ಲಿ ಈ ಒಂದು ರಸ ಹೀರುವ ಕೀಟಗಳಂತ ಇದು ಜಾಸಿಡ್ಸ್ ಅಂತ ಹೇಳ್ತೀವಿ, ಅದನ್ನು ಮತ್ತು ಥ್ರಿಪ್ಸ್ ಅಂತ ಕರಿತೀವಿ. ಇವು ಸಹ ಈ ಒಂದು ಕೆಲವು ತೋಟಗಳೆಲ್ಲ ಇದರ ಒಂದು ಬಾಧೆ ಇರುತ್ತೆ. ಇವುಗಳನ್ನು ಸಹ ನಾವು ನುವಾನು ಏನು ನಾಗಲೇ ಹೇಳಿದೆ, ಪ್ರತಿ ಲೀಟ್ರ್ ನೀರಿಗೆ 2 ml ಬೆರೆಸಿ ಸಿಂಪಡಿಸಿದ್ರೆ ಇದನ್ನು ಹತೋಟಿ ಮಾಡ್ಬೋದು. ಮತ್ತು ರಾಜ್ಯದಲ್ಲಿ ಕೆಲವು ತೋಟಗಳಲ್ಲಿ ನಾವು ಈ ನುಸಿ ಅಂತ ಒಂದು ಕೀಟದ ಬಾಧೆನೂ ಕಾಣ್ತಾ ಇದೆ. ನುಸಿ ಅಂದರೆ ಮೈಟ್ಸ್ ಅಂತ ಹೇಳ್ತಾರೆ, ನುಸಿ. ಇದು ಸಹ ಕೆಲವು ತೋಟಗಳಲ್ಲಿ ಬಾಧೆ ಇದೆ. ಇದರ ಒಂದು ಹತೋಟಿಗೆ ನಾವು ಈ ಡೈಕೋಪಾಲ್ ಅನ್ನೋ ಒಂದು ರಾಸಾಯನಿಕವನ್ನು ಸಿಂಪಡಣೆ ಮಾಡೋದ್ರಿಂದ ಅದು ಪ್ರತಿ ಲೀಟ್ರಿಗೆ 2 ml ಹಾಕ್ಬಿಟ್ಟು ಸಿಂಪಡಿಸಬೇಕು. ಇದನ್ನು ಸಿಂಪಡಿಸಿದ ಮೇಲೆ 20 ದಿನಗಳಾದ ನಂತರ ರೈತರು ಸೊಪ್ಪನ್ನು ರೇಷ್ಮೆ ಹುಳುಗಳಿಗೆ ಉಪಯೋಗಿಸೋದು ಸೂಕ್ತ. ರೈತ ಬಾಂಧವರು ಚಳಿಗಾಲದಲ್ಲಿ ಸೂಕ್ತ ಪೋಷಕಾಂಶಗಳನ್ನು ಒದಗಿಸಿ ರೋಗ ಕೀಟಬಾಧೆಯನ್ನು ಸಮರ್ಥವಾಗಿ ನಿರ್ವಹಿಸಿದಲ್ಲಿ ಗುಣಮಟ್ಟದ ಹಿಪ್ಪುನೇರಳೆ ಪಡೆದು ಉತ್ತಮ ರೇಷ್ಮೆ ಇಳುವರಿ ಪಡೆಯಬಹುದು. ಚಳಿಗಾಲದಲ್ಲಿ ಮುಖ್ಯವಾಗಿ ಉತ್ತಮ ಗುಣಮಟ್ಟದ ಸೊಪ್ಪನ್ನು ಪಡ್ಕೊಳ್ಳೋಕ್ಕೆ ನಾವು ಈ ಒಂದು ಹತೋಟಿ ರಾಸಾಯನಿಕ ಗೊಬ್ಬರಗಳು, ಜೈವಿಕ ಗೊಬ್ಬರಗಳು, ಸಾವಯವ ಗೊಬ್ಬರಗಳು ಇವನ್ನೆಲ್ಲನೂ ನಾವು ಒಂದಕ್ಕೊಂದು ಸಮಗ್ರ ರೀತಿಯಲ್ಲಿ ಬೆಳೆಸ್ಕೊಂಡಿದ್ದಾದರೆ ಉತ್ತಮ ಗುಣಮಟ್ಟದಲ್ಲಿ ನಾವು ಒಂದು ಸೊಪ್ಪಿನ ಇಳುವರಿ ಪಡ್ಕೊಂಡು ಉತ್ತಮ ಗುಣಮಟ್ಟದ ಸೊಪ್ಪು ಬೆಳೆದು ಉತ್ತಮ ಗೂಡನ್ನ ಇಳುವರಿ ಪಡೆಯಲು ನಮಗೆ ಅನುಕೂಲ ಆಗುತ್ತೆ ಅಂತ ರೈತರಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ರಾಷ್ಟ್ರೀಯ ಬೆಳೆ ವಿಮಾ ಕಾರ್ಯಕ್ರಮದ ಅಡಿ 2014-15 ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಮಾರ್ಪಡಿಸಿದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆಯನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ವಿಸ್ತರಿಸಿ ಅಧಿಸೂಚಿಸಲಾಗಿದೆ. 2014-15ನೇ ಸಾಲಿನಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ 19 ಬೆಳೆಗಳಾದ ಭತ್ತ ನೀರಾವರಿ, ಜೋಳ ನೀರಾವರಿ, ಜೋಳ ಮಳೆಯಾಶ್ರಿತ, ರಾಗಿ ನೀರಾವರಿ, ರಾಗಿ ಮಳೆಯಾಶ್ರಿತ, ಮುಸ್ಕಿನ ಜೋಳ ನೀರಾವರಿ, ಮುಸ್ಕಿನ ಜೋಳ ಮಳೆಯಾಶ್ರಿತ, ಗೋಧಿ ನೀರಾವರಿ, ಗೋಧಿ ಮಳೆಯಾಶ್ರಿತ, ಕಡಲೆ ನೀರಾವರಿ, ಕಡಲೆ ಮಳೆಯಾಶ್ರಿತ, ಉದ್ದು ಮಳೆಯಾಶ್ರಿತ, ಹುರುಳಿ ಮಳೆಯಾಶ್ರಿತ, ಹೆಸರು ಮಳೆಯಾಶ್ರಿತ, ಅಗಸೆ ಮಳೆಯಾಶ್ರಿತ, ಸೂರ್ಯಕಾಂತಿ ನೀರಾವರಿ, ಸೂರ್ಯಕಾಂತಿ ಮಳೆಯಾಶ್ರಿತ, ನೆಲಗಡಲೆ ಮಳೆಯಾಶ್ರಿತ ಹಾಗೂ ಕುಸುಬೆ ಮಳೆಯಾಶ್ರಿತ ಇವುಗಳನ್ನು ಹಿಂಗಾರಿ ಹಂಗಾಮಿಗೆ ಹಾಗೂ 5 ಬೆಳೆಗಳಾದ ಭತ್ತ ನೀರಾವರಿ, ರಾಗಿ ನೀರಾವರಿ, ನೆಲಗಡಲೆ ನೀರಾವರಿ,
ನೆಲಗಡಲೆ ಮಳೆಯಾಶ್ರಿತ ಹಾಗೂ ಸೂರ್ಯಕಾಂತಿ ನೀರಾವರಿ ಇವುಗಳನ್ನು 2014-15 ಬೇಸಿಗೆ ಹಂಗಾಮಿಗೆ ಅಧಿಸೂಚಿಸಲು ಹಾಗೂ ಇವುಗಳನ್ನು ತಾಲೂಕುವಾರು ಮುಖ್ಯ ಬೆಳೆಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಹಾಗೂ ಉಳಿದ ಬೆಳೆಗಳನ್ನು ಹೋಬಳಿ ಮಟ್ಟದಲ್ಲಿ ಅನುಷ್ಠಾನಗೊಳಿಸಲು ಅಧಿಸೂಚಿಸಲಾಗಿದೆ. ಈ ಜಿಲ್ಲೆಗಳಲ್ಲಿ ಬಿತ್ತನೆ ವಿಫಲಗೊಂಡಲ್ಲಿ ಬೆಳೆ ವಿಮಾ ನಷ್ಟ ಪರಿಹಾರ ನೀಡಲು ಬಿತ್ತನೆಯಿಂದ ಕಟಾವು ಹಂತದವರೆಗಿನ ಮಧ್ಯದ ಅವಧಿಯಲ್ಲಿ ಬೆಳೆ ನಷ್ಟ ಸಂಭವಿಸಿದರೆ ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಕಟಾವಿನ ನಂತರ ಬೆಳೆ ನಷ್ಟವಾದರೆ ಮಾರ್ಗಸೂಚಿಯಂತೆ ಬೆಳೆ ವಿಮಾ ನಷ್ಟ ಪರಿಹಾರ ನೀಡಲು ತೀರ್ಮಾನಿಸಲಾಗಿದೆ. ಈ ಯೋಜನೆಯು ಬೆಳೆ ಸಾಲ ಪಡೆಯುವ ರೈತರಿಗೆ ಕಡ್ಡಾಯವಾಗಿದ್ದು, ಬೆಳೆ ಸಾಲ ಪಡೆಯದಂತಹ ರೈತರಿಗೆ ಐಚ್ಛಿಕವಾಗಿರುತ್ತದೆ. ಈ ಯೋಜನೆಯಡಿಯಲ್ಲಿ ಬೆಳೆ ಸಾಲ ಪಡೆಯದ ರೈತರು ಅಂದಾಜು ಬೆಳೆ ಬಿತ್ತನೆ ಆಧಾರದ ಮೇಲೆ ಬಿತ್ತನೆ ಪೂರ್ವದಲ್ಲೇ ಪಾಲ್ಗೊಳ್ಳಬಹುದು. ಬೆಳೆ ವಿಮೆಗೆ ನೋಂದಾಯಿಸಿದ ನಂತರ ಬೇರೆ ಬೆಳೆ ಬಿತ್ತನೆ ಮಾಡಿದಲ್ಲಿ ಯೋಜನೆಯಲ್ಲಿ ಭಾಗವಹಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಿಂದ 30 ದಿವಸದ ಒಳಗಡೆ ನೋಂದಾಯಿಸಿದ ಆರ್ಥಿಕ ಸಂಸ್ಥೆಗಳಲ್ಲಿ ಬಿತ್ತನೆ ದೃಢೀಕರಣ ನೀಡಿ ವಿಮೆ ಮಾಡಿಸಿದ ಬೆಳೆಯನ್ನು ಬದಲಾಯಿಸತಕ್ಕದ್ದು ಹಾಗೂ ಅಂತಹ ಸಂದರ್ಭದಲ್ಲಿ ಹೆಚ್ಚುವರಿ ವಿಮಾ ಕಂತಿನ ವ್ಯತ್ಯಾಸದ ಮೊತ್ತವನ್ನು ರೈತರು ಭರಿಸತಕ್ಕದ್ದು. ಬೆಳೆ ಸಾಲ ಪಡೆಯದ ರೈತರು ಯೋಜನೆಯಡಿ ಭಾಗವಹಿಸುವ ಸಮಯಕ್ಕೆ ಬೆಳೆ ಬಿತ್ತನೆಯಾಗಿದ್ದಲ್ಲಿ ಬಿತ್ತನೆ ಪ್ರಮಾಣ ಪತ್ರವನ್ನು ನೀಡತಕ್ಕದ್ದು. ಬೆಳೆ ಸಾಲ ಪಡೆಯದ ರೈತರು ಯೋಜನೆಯಲ್ಲಿ ಪಾಲ್ಗೊಳ್ಳಲು ಹತ್ತಿರದ ಬ್ಯಾಂಕುಗಳನ್ನು ಸಂಪರ್ಕಿಸಿ ಅರ್ಜಿಯೊಂದಿಗೆ ಭೂಮಿ ಹೊಂದಿರುವುದಕ್ಕೆ ದಾಖಲಾತಿಗಳಾದ ಪಹಣಿ, ಖಾತೆ ಪತ್ರ, ಕಂದಾಯ ರಸೀದಿ ನೀಡಬೇಕು. ಗ್ರಾಮ ಲೆಕ್ಕಗರಿಂದ ಬಿತ್ತನೆ ದೃಢೀಕರಣ ಪತ್ರ ಪಡೆದು ನೀಡಬೇಕು. ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೆದು ವಿಮಾ ಕಂತನ್ನು ಕಟ್ಟಬೇಕು. ಹಿಂಗಾರು ಹಂಗಾಮಿನಲ್ಲಿ ಬೆಳೆ ಸಾಲ ಪಡೆದ ಹಾಗೂ ಬೆಳೆ ಸಾಲ ಪಡೆಯದೇ ಇರುವ ಎಲ್ಲ ರೈತರು ಪಾಲ್ಗೊಳ್ಳಲು ಕೊನೆಯ ದಿನಾಂಕ 31/12/2014 ಹಾಗೂ ಬೇಸಿಗೆ ಹಂಗಾಮಿನಲ್ಲಿ ಪಾಲ್ಗೊಳ್ಳಲು ಕೊನೆಯ ದಿನಾಂಕ 28/2/2015. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಬ್ಯಾಂಕುಗಳನ್ನು ಸಂಪರ್ಕಿಸಬಹುದು.